ಮೇ ಜೂನ್ದಾಗ ಬೇನ್ಕಾಯಿ ಬೀಳಕ್ಕೆ ಶುರು ಆಗ್ತಾವೆ. ನಾವು ರೈತರು ಏನು 3 ರೂಪಾಯಿ ಕಿಲೋ 10 ರೂಪಾಯಿ ಕಿಲೋ ಬಿದ್ದು ಯಾವಾರ ಹುಡುಗರು ತೊಗೊಂಡು ಗೊಳೆ ಮಾಡಿ ಮಾರಾಟ ಮಾಡ್ತಾರೆ. ರೈತರು ಬೇನ್ ಬೀಜ ಬಿಡಬಾರ್ದು, ಯಾವಾಗಲೂ ಏನು ಬಿಟ್ಟರು ಬಿಡೋಲ್ರಕ್ಕ. ರೈತರು ಬೇವಿನ ಬೀಜ ಎಲ್ಲ ಗೊಳೆ ಮಾಡ್ಕೊಂಡಿಟ್ಬೋದು. ಬೇವಿನಕಾಯಿ ಒಣಗಿ ಸಿಟ್ರಿ ಅಂತಂದ್ರೆ ನಿಮಗೆ ಯಾವಾಗ ಕುಟ್ಟಿ ಪುಡಿ ಮಾಡಕ್ಕೆ ಬರ್ತದೆ. 30 ಕಿಲೋ ಬೇವಿನ ಪುಡಿ, ಒಂದು 10 ಕಿಲೋ ಕಡ್ಲಿ ಹಿಟ್ಟು, 2 ಕಿಲೋ ಬೆಲ್ಲ, ಇನ್ನೊಂದು 2-3 ಅಕ್ಕಡಿ ಕಾಳುಗಳು ಹಿಟ್ಟ. ಅವು ಹುಳ್ಳಿನೇ ಆಗಿರಲಿ, ಮಡಿಕಿನೇ ಆಗಿರಲಿ, ಅಲಸಂದಿನೇ ಆಗಿರಲಿ, ಯಾವರ ಒಂದು 2-3 ಪ್ರಕಾರದ ಅಕ್ಕಡಿ ಕಾಳಿನ ಹಿಟ್ಟು 2-2 ಕಿಲೋ. ಅದ್ರ ಕೂಡ ಸ್ವಲ್ಪ ಬದುವಿನ ಮ್ಯಾಗಿಂದು ಬೇಡ, ಗಿಡದ ಕೆಳಗಿಂದು ಮಣ್ಣು 1 ಕಿಲೋ 2 ಕಿಲೋ ಹಾಕಿ ಒಂದು ಬ್ಯಾರಲ್ನೊಳಗೆ ಜೀವಾಮೃತ ತಯಾರು ಮಾಡುವ, ಜೀವಾಮೃತ ಅಲ್ಲ ಗೋಕೃಪಾಮೃತ ತಯಾರು ಮಾಡುವ ಮಾಡಿಟ್ಟಿರ್ಬೇಕು ಮೊದಲ. ಇವೆಲ್ಲ ಕೂಡಿ 45-46 ಕಿಲೋ ಆಗ್ತೈತೆ ಅಂದ್ರೆ ಒಂದು 100-150 ಲೀಟ್ರ್ ಗೋಕೃಪಾಮೃತ ಅದ್ರೊಳಗೆ ಹಾಕಿ ಇಟ್ಬಿಡೋದು. ಹಾಕಿ 4-8 ದಿವಸ ಇಟ್ಟು ಬಿಡ್ರಿ. ಹಿಂದಾಗಡೆ ನಿಮ್ದು ಯಾವುದೇ ಬೆಳೆ ಇರಲಿ, ಒಂದು ಟ್ಯಾಂಕಿಗೆ 15 ಲೀಟರ್ ಟ್ಯಾಂಕ್ ಇರ್ತಲ್ಲ ಸ್ಪ್ರೇ, ಅದಕ್ಕೊಂದು ಗ್ಲಾಸ್ ಅಂದ್ರೆ 200 ml ಇದನ್ನು ಹಾಕಿ ಸ್ಪ್ರೇ ಮಾಡಿ ನೋಡ್ರಿ. ನೀವು ನಿಮ್ಮ ಬೆಳೆಗೆ ಏನೇನು ಕೊರತೆ ಐತೆ ಎಲ್ಲ ಕೊರತೆಯನ್ನು ತುಂಬಿ ತರುವಂಥ ಸಾಮರ್ಥ್ಯ ಇದ್ರೊಳಗೆ. ಏನು ಕಠಿಣ ಐತಂತ ಹೇಳ್ರಿ. ನಾ ಹಿಂಗೆ ಹೇಳಿದ್ರಾಗ ಒಂದಿಬ್ಬರು ಬಂದಿರ್ತಾರೆ ಹಿಂದೆ, ಅದವ್ರು ಎಲ್ಲಿ ಸಿಗ್ತೈತ್ರಿ ಇದು ಅಂತ.